ಮೈಸೂರು ದಸರಾ ಮಹೋತ್ಸವಕ್ಕೆ ದಿನಗಣನೆ ಆರಂಭವಾಗಿದೆ. ಮೈಸೂರು ದಸರಾ ಗಜಪಡೆಗೆ ತಾತ್ಕಾಲಿಕ ಶೆಡ್ಗಳ ನಿರ್ಮಾಣವನ್ನ ಮಾಡಲಾಗಿದೆ. ಆಗಸ್ಟ್ 28ರಂದು ಮೈಸೂರು ಅರಮನೆಗೆ ದಸರಾ ಆನೆಗಳು ಬರ್ತಾ ಇದೆ. ಬ್ರೇಕಿಂಗ್ ಲಭ್ಯವಾಗ್ತಾ ಇದೆ. ಆನೆಗಳ ಗಜಪಡೆ ಸ್ವಾಗತಿಸೋಕೆ ಅರಮನೆಯ ಅಂಗಳದಲ್ಲಿ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗಿದೆ. ಮೈಸೂರು ದಸರಾ ಮಹೋತ್ಸವಕ್ಕೆ ದಿನಗಣನೆ ಈಗ ಆರಂಭ ಆಗಿದೆ. ಹಾಗಾಗಿ ಮೈಸೂರು ದಸರಾ ಗಜಪಡೆಗೆ ತಾತ್ಕಾಲಿಕ ಶೆಡ್ಗಳನ್ನು ನಿರ್ಮಾಣ ಮಾಡಲಾಗ್ತಾ ಇದೆ. ಆಗಸ್ಟ್ 28ರಂದು ಮೈಸೂರು ಅರಮನೆಗೆ ದಸರಾ ಆನೆಗಳು ಬರ್ತಾ ಇರೋದ್ರಿಂದ ಗಜಪಡೆ ಸ್ವಾಗತಿಸೋಕೆ ಅರಮನೆಯ ಅಂಗಳದಲ್ಲಿ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗಿದೆ. ಇನ್ನು ನಾಳೆ ಮೈಸೂರಿಗೆ ದಸರಾ ಗಜಪಡೆಗಳು ಬರ್ತಾ ಇವೆ. ಹಾಗಾಗಿ ಆಗಸ್ಟ್ 28ರಂದು ಪೂಜೆ ಮಾಡಲಾಗುತ್ತೆ. ಆ ಪೂಜೆ ಮಾಡಿದ ಬಳಿಕ ಮೈಸೂರು ಅರಮನೆಯ ಪ್ರವೇಶವನ್ನು ಗಜಪಡೆ ಮಾಡಲಿದೆ. ಹಾಗೆ ಗಜಪಡೆಗಳ ವಾಸ್ತವ್ಯಕ್ಕೆ ತಾತ್ಕಾಲಿಕ ಶೆಡ್ಗಳನ್ನು ಈಗ ನಿರ್ಮಾಣ ಮಾಡಲಾಗ್ತಾ ಇದೆ. ಮತ್ತೆ ಸಿಸಿಟಿವಿಯನ್ನ ಅಳವಡಿಸಿ ಬಿಗಿ ಬಂದೋಬಸ್ತನ್ನು ಕೂಡ ಮಾಡಲಾಗ್ತಾ ಇದ್ದು ಗಜಪಡೆಗೆ ಎಲ್ಲಾ ರೀತಿಯಾದಂತಹ ಸಿದ್ಧತೆಯನ್ನ ಈಗ ಮಾಡಲಾಗಿರುವಂತದ್ದು. ಸೊ ಮೈಸೂರು ದಸರಾ ಅಂಬಾರಿಯನ್ನ ಹೊರೋದಕ್ಕೆ ಗಜಪಡೆ ಈಗ ಮೈಸೂರಿಗೆ ಕಾಲಿಡ್ತಾ ಇದೆ. ಹಾಗೆ ಬಹಳಷ್ಟು ಗಜಪಡೆಗಳು ಬರ್ತಾ ಇರೋದ್ರಿಂದ ಇಲ್ಲಿ ಆನೆಗಳಿಗೆ ವಾಸ್ತವ್ಯ ಮಾಡೋದಕ್ಕೂ ಕೂಡ ಶೆಡ್ಗಳು ಬೇಕಾಗುತ್ತೆ. ಹಾಗೆ ಅವನ್ನ ಚೆನ್ನಾಗಿ ನೋಡ್ಕೊಳ್ಬೇಕಾಗುತ್ತೆ. ಅದಕ್ಕೆ ಸರಿಯಾದ ಸಮಯಕ್ಕೆ ಆಹಾರ ತಿಂಡಿ ಎಲ್ಲ ಕೊಟ್ಟು ನೋಡ್ಕೋಬೇಕಾಗುತ್ತೆ. ಹಾಗಾಗಿ ಇಂಥ ಸಂದರ್ಭದಲ್ಲಿ ಎಲ್ಲರೂ ಕೂಡ ಈ ಮೈಸೂರು ದಸರಾ ಮಹೋತ್ಸವ ನೋಡೋದಕ್ಕೆ ಎಲ್ಲರೂ ಕಾತುರರಾಗಿ ಕಾಯ್ತಾ ಇರ್ತಾರೆ. ಸೊ ವರ್ಷಕ್ಕೊಮ್ಮೆ ನಡೆಯುವಂತಹ ಮೈಸೂರು ದಸರಾ ಜಂಬೂ ಸವಾರಿಗೆ ಈಗ ಗಜಪಡೆಗಳು ಎಂಟ್ರಿ ಕೊಟ್ಟಿರುವಂಥದ್ದು. ಹಾಗಾಗಿ ಈ ಗಜಪಡೆಗಳ ನಿರ್ಮಾಣಕ್ಕೆ ತಾತ್ಕಾಲಿಕವಾಗಿ ಶೆಡ್ಗಳನ್ನು ಕೂಡ ನಿರ್ಮಾಣ ಮಾಡಲಾಗ್ತಾ ಇದೆ. ಆಗಸ್ಟ್ 28ಕ್ಕೆ ಮೈಸೂರು ಅರಮನೆಗೆ ಈಗ ಗಜಪಡೆಗಳು ಬರ್ತಾ ಇದೆಯಲ್ಲ, ಸೊ ಅವರನ್ನು ಸ್ವಾಗತಿಸೋಕೆ ಈಗ ಅಂಗಳದಲ್ಲಿ ಎಲ್ಲ ರೀತಿಯಾದಂತಹ ಸಿದ್ಧತೆಯನ್ನು ಕೂಡ ಮಾಡಿಕೊಳ್ಳಲಾಗ್ತಾ ಇದೆ. ಮತ್ತೆ ಮೈಸೂರಿಗೆ ದಸರಾ ಗಜಪಡೆಗಳು ನಾಳೆನೇ ಎಂಟ್ರಿಯನ್ನು ಕೊಡ್ತಾ ಇರುವಂಥದ್ದು. ಸೊ ಹಾಗಾಗಿ ಫಸ್ಟ್ ಪೂಜೆ ಮಾಡಲಾಗುತ್ತೆ. ಪೂಜೆ ಮಾಡಿದ ನಂತರದಲ್ಲಿ ಅರಮನೆ ಪ್ರವೇಶವನ್ನ ಗಜಪಡೆ ಮಾಡುತ್ತೆ. ಮತ್ತೆ ಅವುಗಳ ವಾಸ್ತವ್ಯಕ್ಕೆ ಈಗ ತಾತ್ಕಾಲಿಕ ಶೆಡ್ಗಳನ್ನು ನಿರ್ಮಾಣ ಮಾಡಲಾಗ್ತಿರುವಂಥದ್ದು. ಅಂದ್ರೆ ಅವನ್ನ ಹಿಂಡಾಗಿ ಬಿಡೋಕೆ ಆಗೋದಿಲ್ಲ. ಸೊ ಒಂದೊಂದು ಶೆಡ್ ಅಲ್ಲಿ ಒಂದೊಂದು ಆನೆಯನ್ನ ಮಾತ್ರ ಅಲ್ಲಿ ಇಟ್ಟು ಅವಕ್ಕೆ ಯಾವ ತರದ ಆಹಾರ ಬೇಕು, ಸೊ ಹೆಚ್ಚಾಗಿ ಬಿಸಿಲು ತಾಗದಂತೆ, ಹೆಚ್ಚಾಗಿ ಚಳಿಯೂ ಕೂಡ ಆಗದಂತೆ ಅವರನ್ನ ಅವರ ಮಾವುತರ ಜೊತೆಗೆ ಬಿಟ್ಟು ಚೆನ್ನಾಗಿ ನೋಡ್ಕೊಳ್ಳಲಾಗುತ್ತೆ. ಹಾಗೆ ಕೇವಲ ಶೆಡ್ಗಳನ್ನ ಮಾತ್ರ ಹಾಕೋದಿಲ್ಲ, ಸಿಸಿಟಿವಿಯನ್ನು ಕೂಡ ಅಳವಡಿಸಲಾಗುತ್ತೆ. ಯಾಕಂತಂದ್ರೆ ಆನೆಗಳಿವೆ ಅಂತ ಅಂದ್ರೆ ಸೊ ಅಲ್ಲಿ ಆನೆಗಳಿಗೆ ಯಾವುದೇ ರೀತಿ ತೊಂದರೆ ಆಗಬಾರ್ದು. ಹಾಗೆ ಮೈಸೂರು ಅರಮನೆ ಜಂಬೂ ಸವಾರಿಗೆ ಕೂಡ ಯಾವುದೇ ರೀತಿಯಾದ ತೊಂದರೆ ಆಗಬಹುದು. ಮತ್ತೆ ಅವಕ್ಕೆ ಆರೋಗ್ಯ ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಲ್ಲಿ ಹತ್ತಿರದಲ್ಲಿ ಸಿಸಿಟಿವಿಯನ್ನು ಕೂಡ ಅಳವಡಿಸಲಾಗುತ್ತೆ. ಮತ್ತೊಂದು ಕಡೆಗೆ ಬಿಗಿ ಬಂದೋಬಸ್ತನ್ನು ಮಾಡಲಾಗುತ್ತೆ. ಸೊ ಜನಸಾಮಾನ್ಯರು ಬೇಕಾಬಿಟ್ಟಿ ಆನೆ ಇವೆ ಮುಟ್ಟೋಣ ನೋಡೋಣ ಫೋಟೋ ತಗೊಳ್ಳೋಣ ಅನ್ನುವಂಥದ್ದು ಯಾರು ಕೂಡ ಮಾಡೋ ಹಾಗಿಲ್ಲ. ಈ ರೀತಿಯಲ್ಲಿ ಈಗ ಗಜ ಪಯಣಕ್ಕೆ ಸಿದ್ಧತೆಯನ್ನ ಮಾಡಿರುವಂಥದ್ದು ಮೈಸೂರು. ಸೊ ಈಗ ಅಧಿಕಾರಿಗಳು ಹಾಗೆ ಈ ಒಂದು ಮೈಸೂರಿಗೆ ಅರಮನೆಗೆ ಸಂಬಂಧಪಟ್ಟಂತ ವಿಚಾರದಲ್ಲಿ ಈಗ ಗಜಪಡೆಗೆ ಹೆಚ್ಚಿನ ಮಹತ್ವವನ್ನು ಕೊಟ್ಟು ಶೆಡ್ಗಳನ್ನು ಕೂಡ ತುಂಬಾ ಒಳ್ಳೆ ಯೋಜನೆಯಿಂದ ಮಾಡಲಾಗ್ತಾ ಇದೆ.